ಬೆಂಗಳೂರಿನ ಆರ್ಟ್ ಆಫ್ ದಿ ಸಿಟಿ ಅಂತ ಕರೆಯೋ ಕೆಆರ್ ಮಾರುಕಟ್ಟೆಯಲ್ಲಿ ದಿನ ಬೆಳಗಾದ್ರೆ ಜನಜಂಗುಳಿ ತುಂಬಿರುತ್ತೆ. ಲಕ್ಷಾಂತರ ವಾಹನಗಳು ಈ ಮಾರ್ಗದಲ್ಲೇ ಸಂಚರಿಸುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬಂದು ಮಾರಾಟ ಮಾಡುವವರು ಬರ್ತಾರೆ. ಇಂಥ ಜಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಹೆಚ್ಚಾಗಿದೆ. ಈ ಸಮಸ್ಯೆ ಬಗೆಹರಿಸಬೇಕೆಂದು ಜಿಬಿಎ ಬಿಗ್ ಪ್ಲಾನ್ ಮಾಡಿದೆ. ಏನದು ಪರಿಹಾರ? ಜಿಬಿಎ ಮಾಡಿರೋ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಕೆಆರ್ ಮಾರುಕಟ್ಟೆ ಪಾರ್ಕಿಂಗ್ಗೆ ಡಿಜಿಟಲ್ ಟಚ್. ಕೆಆರ್ ಮಾರುಕಟ್ಟೆಗೆ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ. ಕೃಷ್ಣರಾಜ ಮಾರುಕಟ್ಟೆ ಅಂದ್ರೆ ಕೆಆರ್ ಮಾರುಕಟ್ಟೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಏರಿಯಾ. ಈ ಜಾಗಕ್ಕೆ ನೀವೇನಾದ್ರೂ ಕಾಲಿಟ್ರೆ ಸಾಕು, ಜನಜಂಗುಳಿ, ಗಿಜಿಗಿಡುವ ವಾಹನಗಳ ಸದ್ದು, ಹಾರ್ನ್ ಸೌಂಡ್. ಅಲ್ಲಲ್ಲೇ ಹೂ, ತರಕಾರಿ, ಎಲ್ಲಾ ರೀತಿಯ ಪದಾರ್ಥಗಳನ್ನ ಮಾರಾಟ ಮಾಡುವ ಜಾಗವಿದು. ಇಂಥ ಜಾಗದಲ್ಲಿ ನಿತ್ಯ ವಾಹನಗಳ ಜೊತೆ ಜನರ ಓಡಾಟ ಯಥೇಚ್ಛವಾಗಿರುತ್ತೆ. ಒಂದೆಡೆಯಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಇದೆ. ಕೆಆರ್ ಮಾರುಕಟ್ಟೆಯಲ್ಲಿ ರೋಡ್ ದಾಟಬೇಕೆಂದ್ರೆ ಮುಗೀತು ಕತೆ. ಜೀವ ಉಳಿದ್ರೆ ಸಾಕು ಅನ್ನೋ ಆತಂಕದಲ್ಲಿರ್ತಾರೆ ಜನ. ವೆಹಿಕಲ್ ತಗೊಂಡು ಮಾರ್ಕೆಟ್ಗೆ ಎಂಟ್ರಿ ಕೊಟ್ರೆ ಮುಗೀತು ಕತೆ. ಒಂದೆಡೆ ಬಿಟ್ಟು ಹೋಗಕ್ಕಾಗಲ್ಲ, ಒಳಗೆ ನುಗ್ಗಿದ್ರೆ ವಾಪಸ್ ಬರಕ್ಕಾಗಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ವೇ ಇಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯಲು ಈವರೆಗೆ ಆಗಿರ್ಲಿಲ್ಲ. ಆದ್ರೆ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಕೊಡಲು ಜಿಬಿಎ ಪ್ಲಾನ್ ಮಾಡಿದೆ. ಕೆಆರ್ ಮಾರುಕಟ್ಟೆಗೆ ಬರ್ತಿದೆ ಸ್ಮಾರ್ಟ್ ಪಾರ್ಕಿಂಗ್. 400 ಬೈಕ್, 200 ಕಾರುಗಳ ಪಾರ್ಕಿಂಗ್ ವ್ಯವಸ್ಥೆಗೆ ಪ್ಲಾನ್. ಕೆಆರ್ ಮಾರುಕಟ್ಟೆಯಲ್ಲಿನ ಅತ್ಯಾಧುನಿಕ ಹೈಟೆಕ್ ಪಾರ್ಕಿಂಗ್ ತಂತ್ರಜ್ಞಾನ ಜಾರಿಯಾಗಲಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಕಾಮಗಾರಿಯ ಪ್ರಗತಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈಗಾಗಲೇ 90% ಕೆಲಸವನ್ನ ಪೂರ್ಣಗೊಂಡಿರುವುದಾಗಿ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಿ ಸಾರ್ವಜನಿಕರ ಬಳಗಕ್ಕೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. 90% ಕಾಮಗಾರಿ ಪೂರ್ಣಗೊಳಿಸಿರುವ ಜಿಬಿಎ. ವ್ಯಾಪಾರಸ್ಥರು, ಸಾರ್ವಜನಿಕರಿಗಾಗಿ ಜಿಬಿಎ ಹೊಸ ಹೆಜ್ಜೆ. ತಳಮಹಡಿಯಲ್ಲಿ 400 ದ್ವಿಚಕ್ರ ವಾಹನಗಳು ಹಾಗೂ 200 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. 67 AI ಆಧಾರಿತ ಕ್ಯಾಮೆರಾಗಳ ಅಳವಡಿಕೆ ಮೂಲಕ ವಾಹನಗಳ ಪ್ರವೇಶ ನಿರ್ಗಮನದ ಸಂಪೂರ್ಣ ಮಾಹಿತಿ ದಾಖಲೆಯಾಗಲಿದೆ. ಸುರಕ್ಷತೆಗಾಗಿ 12 ಅಲಾರಾಂ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತಿದೆ. ತಳಮಹಡಿಯಲ್ಲಿ ಮಳೆ ನೀರು ನಿಲ್ಲುವುದನ್ನು ತಪ್ಪಿಸಲು ಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿದ್ಯುತ್ ಸಂಪರ್ಕ, ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳು ಸೇರಿದಂತೆ ಇತರೆ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿವೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಶೀಘ್ರವೇ ಸಾರ್ವಜನಿಕರಿಗೆ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ಲಭ್ಯ. ಮಾರುಕಟ್ಟೆಯಲ್ಲಿ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡುವಂತೆ ಸೂಚಿಸಲಾಗಿದ್ದು, ಮೊದಲ ಮಹಡಿಯ ಶೌಚಾಲಯವನ್ನ ದುರಸ್ತಿ ಮಾಡಿ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಲು ಆದೇಶಿಸಲಾಗಿದೆ. ಇಂಜಿನಿಯರಿಂಗ್, ಪೊಲೀಸ್ ಮತ್ತು ಕಂದಾಯ ವಿಭಾಗಗಳ ಅಧಿಕಾರಿಗಳು ವಾರಕ್ಕೊಮ್ಮೆ ಸಮನ್ವಯ ಸಭೆ ನಡೆಸಿ ಗ್ರಾಹಕರು ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವಂತೆ ಸೂಚಿಸಲಾಗಿದೆ. ಶೀಘ್ರದಲ್ಲೇ ಈ ಅತ್ಯಾಧುನಿಕ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಜಾರಿಯಾಗುತ್ತಿರುವ ಈ ಅತ್ಯಾಧುನಿಕ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ಗ್ರಾಹಕರು ಹಾಗೂ ವ್ಯಾಪಾರಸ್ಥರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸಲಿದೆ. ವಾಹನ ನಿಲುಗಡೆ ಸಮಸ್ಯೆಗೆ ಪರಿಹಾರ ನೀಡುವ ಈ ಯೋಜನೆ ಶೀಘ್ರದಲ್ಲೇ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದ್ದು ಮಾರುಕಟ್ಟೆಯ ವ್ಯವಸ್ಥೆ ಮತ್ತಷ್ಟು ಸುಧಾರಿತವಾಗುವ ನಿರೀಕ್ಷೆ ಮೂಡಿದೆ.
ಊರಿಂದ ಕೆಆರ್ ಮಾರುಕಟ್ಟೆಗೆ ಬಂದು ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಾವು ಬೆಳೆದಿರುವ ಬೆಳೆ ಮಾರಾಟ ಮಾಡ್ತಾರೆ. ಇದಕ್ಕಾಗಿ ದಿನ ರಾತ್ರಿ ಕೆಆರ್ ಮಾರುಕಟ್ಟೆ ಸದಾ ಗಿಜಿಗಿಡುತ್ತೆ. ಬೆಂಗಳೂರಿನಾದ್ಯಂತ ರಾತ್ರಿಯಾದ್ರೆ ನಿದ್ರೆಗೆ ಜಾರಿದ್ರೆ ಕೆಆರ್ ಮಾರುಕಟ್ಟೆಯಲ್ಲಿ ಮಾತ್ರ ದಿನರಾತ್ರಿ ವ್ಯಾಪಾರ ಸರಕು ಸಾಗಣೆಯಲ್ಲಿ ಬ್ಯುಸಿ ಇರ್ತಾರೆ. ಹೀಗಾಗಿ ಯಾರಿಗೂ ತೊಂದರೆಯಾಗದಂತೆ ಜಿಬಿಎ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಕಾಮಗಾರಿ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗಲಿದೆ.